ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತದ ಅತಿದೊಡ್ಡ ಐಟಿ ಹಬ್ ಆಗಿರುವ ಸಾವಿರಾರು ಸಾಫ್ಟ್ವೇರ್ ಕಂಪನಿಗಳಿಗೆ ನೆಲೆಯಾಗಿರುವಂತಹ ಕೋಟ್ಯಾಂತರ ರೂಪಾಯಿ ಬಿಸಿನೆಸ್ ನಡೆಸುವಂತಹ ಉತ್ತರ ಪ್ರದೇಶದ ನೋಯ್ಡಾ ನಗರ ಕೇವಲ 48 ಗಂಟೆಗಳಲ್ಲಿ ಅಕ್ಷರಶಃ ಒಂದು ಯುದ್ಧ ಭೂಮಿಯಾಗಿ ಬದಲಾಗಿದೆ. ಎಲ್ಲಿ ನೋಡಿದ್ರು ಕೂಡ ಕಲ್ಲು ತೂರಾಟ, ಬೆಂಕಿಯ ಕೆನ್ನಾಲಿಗೆ, ಐಟಿ ಕಂಪನಿಗಳ ಗಾಜುಗಳು ಪುಡಿ ಪುಡಿ, ರಸ್ತೆ ಮಧ್ಯೆ ಹೊತ್ತಿ ಹುರಿಯುತ್ತಾ ಇರುವಂತಹ ಕಾರ್ಗಳು, ಬೀದಿಗಳಲ್ಲಿ ನಿಂತು ರಣಕಹಳೆ ಮುಳುಗಿಸ್ತಾ ಇರುವಂತಹ ಬರೋಬ್ಬರಿ 40,000ಕ್ಕೂ ಹೆಚ್ಚು ಆಕ್ರೋಶಿತ ಕಾರ್ಮಿಕರು. ಮೇಲ್ನೋಟಕ್ಕೆ ಇದೊಂದು ಬಡ ಕಾರ್ಮಿಕರು ತಮ್ಮ ಸಂಬಳ ಹೆಚ್ಚಳಕ್ಕಾಗಿ ಮಾಡಿದಂತಹ ಒಂದು ಸಾಮಾನ್ಯ ಪ್ರತಿಭಟನೆಯಂತೆ ಕಾಣಿಸ್ತಾ ಇದೆ. ಆದ್ರೆ ಈ ಗಲಭೆಯ ಆಳಕ್ಕೆ ಇಳಿದು ತನಿಖೆ ಮಾಡಿದಾಗ ಸ್ವತಃ ಪೊಲೀಸರಿಗೆ ಬೆವರಿಳಿದು ಹೋಗಿದೆ. ಯಾಕಂದ್ರೆ ಇದರ ಹಿಂದೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳ ಸ್ಫೋಟಕ ಷಡ್ಯಂತ್ರದ ವಾಸನೆ ಬಡಿತಾ ಇದೆ. ರಾತ್ರೋರಾತ್ರಿ ರಸ್ತೆಗಳಲ್ಲಿ ಅಂಟಿಸಲಾದಂತಹ ಆ QR ಕೋಡ್ಗಳ ರಹಸ್ಯವೇನು? ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ದೊಣ್ಣೆ ತರಬೇಡಿ, ಖಾರದ ಪುಡಿ ತನ್ನಿ ಅಂತ ಮೆಸೇಜ್ ಕಳುಹಿಸಿದಂತಹ ಆ ಡಿಜಿಟಲ್ ಮಾಸ್ಟರ್ ಮೈಂಡ್ ಯಾರು? ಐಟಿ ಕಂಪನಿಗಳ ಒಳಗೆ ನುಗ್ಗಿದ ಆ ಉದ್ರಿಕ್ತ ಗುಂಪು ಮಾಡಿದಾದ್ರೂ ಏನು? ಇದೆಲ್ಲದಕ್ಕೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಕೊಟ್ಟಿರುವಂತಹ ಆ ಬುಲ್ಡೋಸರ್ ತಿರುಗೇಟ್ ಆದ್ರೂ ಎಂಥದ್ದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ಇಷ್ಟು ಆಳವಾಗಿ ವಿವರಿಸದಂತಹ ನೋಯ್ಡಾ ಮಹಾಗಲಭೆಯ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವಿರುವಂತಹ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೀತಾ ಇರುವಂತಹ ಈ ಗಲಭೆಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಅಲ್ಲಿ ಗಲಭೆಯನ್ನ ಎಬ್ಬಿಸ್ತಾ ಇರುವವರಿಗೆ ಯೋಗಿ ಆದಿತ್ಯನಾಥ್ ಅವರು ಕಠಿಣ ಶಿಕ್ಷೆಯನ್ನು ವಿಧಿಸಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಅಷ್ಟಕ್ಕೂ 2 ದಿನ ನೋಯ್ಡಾದಲ್ಲಿ ಆಗಿದ್ದಾದ್ರೂ ಏನು ಅನ್ನೋದನ್ನ ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದು 2026 ಏಪ್ರಿಲ್ 13 ಬೆಳಗ್ಗೆ ಸುಮಾರು 9:30 ಸಮಯ ನೋಯ್ಡಾದ ಸೆಕ್ಟರ್ 62 ಅಂದ್ರೆ ಫೇಸ್ 2 ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಾರ್ಮಿಕರ ಒಂದು ಸಣ್ಣ ಪ್ರತಿಭಟನೆ ಶುರು ಮಾಡ್ತಾರೆ. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಆ ಸಣ್ಣ ಗುಂಪು ಬರೋಬ್ಬರಿ 40 ರಿಂದ 45 ಸಾವಿರ ಕಾರ್ಮಿಕರ ಬೃಹತ್ ರ್ಯಾಲಿಯಾಗಿ ಬದಲಾಯಿತು. ಸೆಕ್ಟರ್ 62 ಮತ್ತು 63 ಸೇರಿದಂತೆ ಬರೋಬ್ಬರಿ 83 ಲೊಕೇಶನ್ ಗಳಲ್ಲಿ ಏಕಾಏಕಿ ಒಂದೇ ಸಮಯಕ್ಕೆ ದಂಗೆ ಶುರುವಾಗುತ್ತೆ. ನಿನ್ನೆ ಮೊನ್ನೆವರೆಗೂ ಸೈಲೆಂಟ್ ಆಗಿದ್ದಂತಹ ಈ ಐಟಿ ಮತ್ತು ಕೈಗಾರಿಕಾ ಪ್ರದೇಶ ಸಾವಿರಾರು ಉದ್ರಿಕ್ತರ ಕೂಗಾಟದಿಂದ ನಡುಗ್ ಹೋಗುತ್ತೆ. ಪರಿಸ್ಥಿತಿ ಕೈಮೀರ್ತಾ ಇರೋದನ್ನ ಅರಿತಂತಹ ಪೊಲೀಸರು ಗುಂಪನ್ನ ಚದುರಿಸಲು ಲಘುಲಾಠಿ ಪ್ರಹಾರವನ್ನ ಶುರು ಮಾಡ್ತಾರೆ. ಸರಿಯಾಗಿ ಅದೇ ಸಮಯಕ್ಕೆ ಗುಂಪಿನ ನಡುವೆ ಒಂದು ಭೀಕರ ಸುಳ್ಳು ವದಂತಿ ಹರಡುತ್ತೆ. ಪೊಲೀಸರು ಮಹಿಳಾ ಕಾರ್ಮಿಕರೊಬ್ಬಳ ಮೇಲೆ ಮನಬಂದಂತೆ ಹೊಡೆದಿದ್ದಾರೆ, ಆಕೆ ವಿಪರೀತ ಪೆಟ್ಟಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾಳೆ ಅಂತ ಯಾರೋ ಉದ್ರಿಕ್ತವಾಗಿ ಕೂಗ್ತಾರೆ. ಈ ಒಂದೇ ಒಂದು ಸುಳ್ಳು ವದಂತಿ ಆ 40,000 ಜನರನ್ನ ಅಕ್ಷರಶಃ ರೊಚ್ಚಿಗೆಬ್ಬಿಸುತ್ತೆ. ನೋಡ್ತಾ ಇದ್ದಂತೆ ಪ್ರತಿಭಟನೆ ಭೀಕರ ಹಿಂಸಾಚಾರಕ್ಕೆ ತಿರುಗುತ್ತೆ. ಸಿಕ್ಕಲ್ಲಿ ಕಲ್ಲು ತೂರಾಟ, ವಾಹನಗಳಿಗೆ ಬೆಂಕಿ ಬೀಳುತ್ತೆ. ಸೆಕ್ಟರ್ 63ರ ದೃಶ್ಯವಂತೂ ನಿಜಕ್ಕೂ ಕೂಡ ಮೈ ಜುಮ್ಮೆನಿಸುವಂತಿತ್ತು. ಉದ್ರಿಕ್ತರ ಗುಂಪು ನೇರವಾಗಿ ಬೃಹತ್ ಐಟಿ ಕಂಪನಿಗಳನ್ನ ಟಾರ್ಗೆಟ್ ಮಾಡುತ್ತೆ. ಮೇನ್ ಗೇಟ್ ಮುರಿದು ಒಳಗೆ ನುಗ್ಗಿದಂತಹ ಗಲಭೆಕೋರರು ಕಚೇರಿಗಳಿಂದ ಕಂಪ್ಯೂಟರ್ ಗ್ಲಾಸ್ ಗಳನ್ನ ಧ್ವಂಸ ಮಾಡ್ತಾರೆ. ಕಚೇರಿಯಲ್ಲಿದ್ದಂತಹ ಮಹಿಳಾ ಸಾಫ್ಟ್ವೇರ್ ಉದ್ಯೋಗಿಗಳು ಪ್ರಾಣ ಭಯದಿಂದ ತಮ್ಮ ಟೇಬಲ್ ಕೆಳಗೆ ಕುಳಿತು ಅಡುಕೊಳ್ಳುತ್ತಾರೆ. ವಿಪುಲ್ ಮೋಟಾರ್ಸ್ ಬಳಿ ನಿಂತಹ 4-5 ಕಾರ್ಗಳಿಗೆ ಬೆಂಕಿ ಇಡಲಾಯಿತು. ಪರಿಸ್ಥಿತಿ ಕಂಟ್ರೋಲ್ ಮಾಡಲು ಬಂದ ಪೊಲೀಸರ ವಾಹನಗಳನ್ನೇ ಆ ಗುಂಪು ಸುಟ್ಟು ಹಾಕಿತ್ತು. ಇನ್ನು ಏಪ್ರಿಲ್ 14ರಂದು ಕೂಡ ಇದೇ ಸೀನ್ ರಿಪೀಟ್ ಆಯಿತು. ಆದ್ರೆ ಎಲ್ಲರಿಗೂ ಅತಿ ದೊಡ್ಡ ಶಾಕ್ ಕೊಟ್ಟಿದ್ದು ಸೆಕ್ಟರ್ 121 ರ ಕ್ಲಿಯೋ ಕೌಂಟಿ ಬಳಿ ನಡೆದಂತಹ ಘಟನೆ. ಇದು ನೋಯ್ಡಾದ ಅತಿ ಪೋಶ್ ಏರಿಯಾ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಐಷಾರಾಮಿ ಅಪಾರ್ಟ್ಮೆಂಟ್ ಗಳಿವೆ. ಇಲ್ಲಿ ಫ್ಯಾಕ್ಟರಿ ಕಾರ್ಮಿಕರು ಇರೋದಿಲ್ಲ. ಬದಲಾಗಿ ಅಪಾರ್ಟ್ಮೆಂಟ್ ಗಳಲ್ಲಿ ಮನೆ ಕೆಲಸ ಮಾಡುವವರು, ಡ್ರೈವರ್ ಗಳು, ಸೆಕ್ಯೂರಿಟಿ ಗಾರ್ಡ್ ಗಳು ಏಕಾಏಕಿ ರಸ್ತೆಗಿಳಿದು ಕಳ್ಳು ತೂರಾಟವನ್ನ ಮಾಡ್ತಾರೆ. ಅಪಾರ್ಟ್ಮೆಂಟ್ ನಿವಾಸಿಗಳು ಭಯದಿಂದ ಮನೆಯಿಂದ ಹೊರಬರುವುದನ್ನೇ ನಿಲ್ಲಿಸಿಬಿಡ್ತಾರೆ. ಇದರ ಪರಿಣಾಮ ಏನಾಯ್ತು ಗೊತ್ತಾ? ಇಡೀ NCR ಟ್ರಾಫಿಕ್ ಸಂಪೂರ್ಣ ಬ್ಲಾಕ್ ಆಯಿತು. ನೋಯ್ಡಾ ಎಕ್ಸ್ಪ್ರೆಸ್ ವೇ, ನ್ಯಾಷನಲ್ ಹೈವೇ, ದಾದ್ರಿ ರೋಡ್ ಹೀಗೆ ಎಲ್ಲೆಡೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತುಬಿಟ್ಟವು. ಸ್ಕೂಲ್ ಬಸ್ ಗಳಲ್ಲಿ ಮುಗ್ಧ ಮಕ್ಕಳಿದ್ರು, ಆಂಬ್ಯುಲೆನ್ಸ್ ಗಳಲ್ಲಿ ರೋಗಿಗಳಿದ್ರು. ಯಾರಿಗೂ ಕೂಡ 1 ಇಂಚು ಮುಂದೆ ಹೋಗಲು ಕೂಡ ಸಾಧ್ಯವಾಗೋದಿಲ್ಲ. ದಂಗೆ ನಿರೋಧಕ ಪೊಲೀಸ್ ಪಡೆ ಅಲ್ಲಿಗೆ ಬಂದ್ರು ಕೂಡ ಅವರ ಮೇಲೂ ಕೂಡ ಕಲ್ಲು ತೂರಾಟ ನಡೆಯಿತು. ಇದ್ದಕ್ಕಿದ್ದಂತೆ ಇಷ್ಟು ದೊಡ್ಡ ಮಟ್ಟದ ಕಾರ್ಮಿಕರು ರೊಚ್ಚಿಗೇಳಲು ಅಸಲಿ ಕಾರಣವೇನು? ಇಲ್ಲಿ 2 ಪ್ರಮುಖ ಕಾರಣಗಳಿವೆ. ಅದರಲ್ಲಿ ಮೊದಲನೆಯದು ಸಂಬಳದ ಡಿಮ್ಯಾಂಡ್. ನಮ್ಮ ಪಕ್ಕದ ಹರಿಯಾಣ ಸರ್ಕಾರ ಇತ್ತೀಚೆಗಷ್ಟೇ ಕಾರ್ಮಿಕರ ಕನಿಷ್ಠ ವೇತನವನ್ನ 35% ಹೆಚ್ಚಳ ಮಾಡಿತು. ಅಂದ್ರೆ ಸ್ಕಿಲ್ಡ್ ಕಾರ್ಮಿಕರಿಗೆ 18,500 ರೂಪಾಯಿ ಫಿಕ್ಸ್ ಮಾಡಿತ್ತು. ಇದರಿಂದ ಪ್ರೇರಣೆಗೊಂಡಂತಹ ನೋಯ್ಡಾ ಕಾರ್ಮಿಕರು ನಮಗೂ ಕನಿಷ್ಠ 20,000 ರೂಪಾಯಿ ಸಂಬಳ ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು. ನೋಯ್ಡಾದಲ್ಲಿ ಕೌಶಲ್ಯವುಳ್ಳಂತಹ ಮತ್ತು ಕೌಶಲ್ಯ ರಹಿತ ಕಾರ್ಮಿಕರಿಬ್ಬರಿಗೂ ಕೂಡ ಒಂದೇ ರೀತಿಯ ಕಡಿಮೆ ಸಂಬಳ ಕೊಡುತ್ತಿದ್ರು ಎನ್ನುವುದು ಕಾರ್ಮಿಕರ ಬಹುದೊಡ್ಡ ಆರೋಪ. ಇನ್ನು ಎರಡನೇದು ಕಂಪನಿಗಳ ಕುತಂತ್ರ. ಇದೇ ನೋಯ್ಡಾದ ಗಲಭೆಗೆ ತುಪ್ಪ ಸುರಿದಿದ್ದು ಇಲ್ಲಿನ ಫ್ಯಾಕ್ಟರಿಗಳು ಒಂದು ಕಳ್ಳಾಟವಾಡ್ತಾ ಇದ್ವು. ಅದೇ 9 ಮಂತ್ ಲೂಪ್ ಹೋಲ್. ಯಾವುದೇ ಕಾರ್ಮಿಕ 1 ವರ್ಷ ಪೂರ್ತಿ ಕೆಲಸ ಮಾಡಿದ್ರೆ ಆತನಿಗೆ ಇನ್ಕ್ರಿಮೆಂಟ್ ಮತ್ತು PF ಕೊಡಬೇಕು. ಅದರಿಂದ ತಪ್ಪಿಸಿಕೊಳ್ಳಲು ಕಂಪನಿಗಳು ಕಾರ್ಮಿಕರಿಗೆ 9 ತಿಂಗಳು ಆಗ್ತಾ ಇದ್ದಂತೆ ಏಕಾಏಕಿ ಕೆಲಸದಿಂದ ತೆಗೆದು ಹಾಕ್ತಾ ಇದ್ವು. ಮರುದಿನವೇ ಅವರನ್ನ ಹೊಸ ಉದ್ಯೋಗಿ ಅಂತ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ತಾ ಇದ್ವು.
ಇದ್ವು. ಜೊತೆಗೆ ಅಪ್ರೆಂಟಿಸ್ಶಿಪ್ ಹೆಸರಿನಲ್ಲಿ ಗಂಟೆಗೆ 90 ರೂಪಾಯಿ ಕೊಡ್ತಾ ಇದ್ದಂತಹ ಕಂಪನಿಗಳು 1 ವರ್ಷದ ನಂತರ ಅದನ್ನ 50 ರೂಪಾಯಿಗೆ ಇಳಿಸಿದ್ವು. ಎಷ್ಟೇ ಗಂಟೆ ದುಡಿದ್ರು ಕೂಡ ಓವರ್ ಟೈಮ್ ಪೇಮೆಂಟ್ ಇಡ್ತಾ ಇರಲಿಲ್ಲ. ಸಂಬಳ ಟೈಮ್ಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ವರ್ಷಾನುಗಟ್ಟಲೆ ಅನುಭವಿಸ್ತಾ ಇದ್ದಂತಹ ಇದೇ ಹತಾಶೆ ಅಂದು ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿತ್ತು. ಇನ್ನು ಈ ಘಟನೆಯ ಬಗ್ಗೆ ನೋಯ್ಡಾ ಪೊಲೀಸ್ ಕಮಿಷನರ್ ಲಕ್ಷ್ಮೀ ಸಿಂಗ್ ಅವರು ಮಾಡಿದಂತಹ ಪ್ರೆಸ್ ಮೀಟ್ ಇಡೀ ದೇಶದ ಗಮನವನ್ನು ಸೆಳೆದಿತ್ತು. ಅವರ ಪ್ರಕಾರ ಇದೊಂದು ದಿಢೀರ್ ಅಂತ ನಡೆದ ಪ್ರತಿಭಟನೆಯಲ್ಲ, ಇದೊಂದು ಪಕ್ಕಾ ಪ್ಲಾನ್ಡ್ ಮತ್ತು ಕೋಆರ್ಡಿನೇಟೆಡ್ ಕ್ರೈಮ್ ಆಗಿದೆ. ನೋಯ್ಡಾ ಗಲಭೆಯನ್ನ ಆಪರೇಟ್ ಮಾಡ್ತಾ ಇದ್ದು ಒಂದು ಕಾಲ್ ಸೆಂಟರ್ ಮಾದರಿಯ ಸೆಟಪ್. ಕಾರ್ಮಿಕರನ್ನ ಒಟ್ಟು ಸೇರಿಸಲು ಅವರು ಬಳಸಿದ್ದು ಟೆಕ್ನಾಲಜಿಯನ್ನ ರಸ್ತೆಗಳಲ್ಲಿ ಫ್ಯಾಕ್ಟರಿಗಳ ಮುಂದೆ ನಿಂತು ಕಾರ್ಮಿಕರ ಮೊಬೈಲ್ ನಿಂದ QR ಕೋಡ್ ಗಳನ್ನ ಸ್ಕ್ಯಾನ್ ಮಾಡಲಾಗ್ತಾ ಇತ್ತು. ಸ್ಕ್ಯಾನ್ ಮಾಡಿದ ತಕ್ಷಣ ಆ ಕಾರ್ಮಿಕ ಅನಾಮಧೇಯವಾಗಿ ಒಂದು ರಹಸ್ಯ ವಾಟ್ಸ್ಆಪ್ ಗ್ರೂಪ್ ಗೆ ಆಡ್ ಆಗ್ತಾ ಇದ್ದ. ಯಾರು ಯಾರಿಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಎನ್ನುವುದೇ ಗೊತ್ತಿಲ್ಲ. ಹೀಗೆ ಸಾವಿರಾರು ಜನ ನೆಟ್ವರ್ಕ್ ಕ್ರಿಯೇಟ್ ಮಾಡಿ ಅದರಲ್ಲಿ ಪ್ರಚೋದನಕಾರಿ ಸುಳ್ಳು ಸುದ್ದಿಗಳನ್ನ ಶೇರ್ ಮಾಡಲಾಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ನಡೆದಂತಹ ಸೈಬರ್ ವಾರ್ ಕೇಳಿದ್ರೆ ನೀವು ದಂಗಾಗಿ ಹೋಗ್ತೀರಾ. ಕೇವಲ 24 ಗಂಟೆಗಳಲ್ಲಿ ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಬರೋಬ್ಬರಿ 50ಕ್ಕೂ ಹೆಚ್ಚು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗಿದ್ವು. ಇವುಗಳ ಕೆಲಸ ಒಂದೇ, ಕಾರ್ಮಿಕರ ಬಗ್ಗೆ ಸುಳ್ಳು ವದಂತಿಗಳನ್ನ ಹರಿಸೋದು. ಇದೆಲ್ಲದಕ್ಕಿಂತ ಡೇಂಜರಸ್ ಅಂದ್ರೆ ಆ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಹರಿದಾಡ್ತಿದ್ದಂತಹ ಒಂದು ಆಡಿಯೋ. ಅದ್ರಲ್ಲಿ ಏನಿತ್ತು ಗೊತ್ತಾ? ಲಾಠಿ ಚಾರ್ಜ್ ಆದ್ರೆ ಪೊಲೀಸರಿಗೆ ಹೊಡೆಯಲು ದೊಣ್ಣೆಯನ್ನ ತರಬೇಡಿ, ಬದಲಿಗೆ ಪೊಲೀಸರ ಕಣ್ಣಿಗೆ ಎರಚಲು ಖಾರದ ಪುಡಿಯನ್ನ ತನ್ನಿ ಅಂತ ಹೇಳಲಾಗಿತ್ತಂತೆ. ದಿನಕೂಲಿ ಮಾಡುವಂತಹ ಕಾರ್ಮಿಕರು ತಾವಾಗಿಯೇ ಇಂತಹ ಐಡಿಯಾ ಮಾಡಲು ಸಾಧ್ಯವಾ? ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಂತಹ ಕೆಲವು ಉದ್ದೇಶಪೂರ್ವಕವಾಗಿ ಸಿಸಿ ಕ್ಯಾಮೆರಾಗಳನ್ನ ಹೊಡೆದು ಹಾಕಿದ್ರು. ಇದರ ಹಿಂದಿರುವ ಕಾರಣದ ಕೈಗಳು ಯಾರು? ಯಾವಾಗ ಖಾರದ ಪುಡಿ QR ಕೋಡ್ ವಾಟ್ಸ್ಆಪ್ ಗ್ರೂಪ್ ಗಳ ಕರಾಳ ಮುಖ ಬಯಲಾಯಿತು, ಆಗ ಉತ್ತರ ಪ್ರದೇಶದ ಕಾರ್ಮಿಕ ಸಚಿವ ಅನಿಲ್ ರಾಜ್ಭರ್ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ. ಇದು ವ್ಯವಸ್ಥಿತ ಷಡ್ಯಂತರ. ದೇಶ ವಿರೋಧಿ ಶಕ್ತಿಗಳು ಉತ್ತರ ಪ್ರದೇಶದಲ್ಲಿ ಅಸ್ಥಿರತೆ ಸೃಷ್ಟಿ ಮಾಡಲು ಇಲ್ಲಿನ IT ಪ್ರಗತಿಗಳನ್ನ ಹಳಿ ತಪ್ಪಿಸಲು ಮಾಡಿರುವಂತಹ ಭೀಕರ ಪ್ಲಾನ್ ಇದು, ಹೀಗಂತ ನೇರವಾಗಿ ಆರೋಪವನ್ನ ಮಾಡ್ತಾರೆ. ಇದಕ್ಕೊಂದು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ ಸ್ನೇಹಿತರೆ. ಇತ್ತೀಚೆಗಷ್ಟೇ ಮೀರತ್ ಮತ್ತು ನೋಯ್ಡಾದಲ್ಲಿ 4 ಶಂಕಿತ ಉಗ್ರಗಾಮಿಗಳನ್ನ UP ಪೊಲೀಸರು ಹಿಡಿದು ಹಾಕಿದ್ರು. ಇವರಿಗೆ ಪಾಕಿಸ್ತಾನದ ಹ್ಯಾಂಡ್ಲರ್ ಗಳೊಂದಿಗೆ ನೇರ ಸಂಪರ್ಕವಿತ್ತು. ಇದಷ್ಟೇ ಅಲ್ಲ, ಉತ್ತರ ಪ್ರದೇಶದ ಇನ್ಫ್ರಾಸ್ಟ್ರಕ್ಚರ್ ಮತ್ತು ರೈಲ್ವೆ ನೆಟ್ವರ್ಕ್ ಗಳ ಮೇಲೆ ಭಾರಿ ದೊಡ್ಡ ದಾಳಿ ಮಾಡಲು ಇವರು ಸ್ಕೆಚ್ ಹಾಕಿದ್ರು ಎನ್ನುವುದನ್ನ ಏಪ್ರಿಲ್ 3ರಂದು UP ಅಧಿಕಾರಿಗಳು ರಿವೀಲ್ ಮಾಡಿದ್ರು. ಇದಾದ ಕೇವಲ 10 ದಿನಗಳಲ್ಲಿ ಬೃಹತ್ IT ಗಲಭೆ ಉತ್ತರ ಪ್ರದೇಶವನ್ನ ಅಲುಗಾಡಿಸಿದೆ. ಆ ನಿಟ್ಟಿನಲ್ಲಿ ಗುಪ್ತಚರ ಇಲಾಖೆ ಕೂಡ ಆಕ್ಷನ್ಗೆ ಇಳಿದಿದ್ದು ಪಾಕಿಸ್ತಾನದ ಫಂಡಿಂಗ್ ಲಿಂಕ್ ಗಳ ಬಗ್ಗೆ ಆಳವಾದ ತನಿಖೆ ನಡೆಯುತ್ತೆ. ಒಂದ್ ಕಡೆ ಗಲಭೆ, ಇನ್ನೊಂದು ಕಡೆ ಷಡ್ಯಂತರ. ಆದ್ರೆ UP ಸರ್ಕಾರ ಸುಮ್ಮನೆ ಕೂರುತ್ತಾ? ಯೋಗಿ ಆದಿತ್ಯನಾಥ್ ಅವರ ಪೊಲೀಸ್ ಇಲಾಖೆ ತನ್ನೆಲ್ಲ ಅಸ್ತ್ರಗಳನ್ನ ಪ್ರಯೋಗ ಮಾಡಿತು. ಬರೋಬ್ಬರಿ 15 ಕಂಪನಿಗಳ RAF PSC ತುಕಡಿಗಳನ್ನ ನೋಯ್ಡಾದಲ್ಲಿ ನಿಯೋಜನೆ ಮಾಡಲಾಯಿತು. ಆಕಾಶದಲ್ಲಿ ಡ್ರೋನ್ ಕ್ಯಾಮೆರಾಗಳ ಕಣ್ಗಾವಲು ಶುರುವಾಯಿತು. ಅಶ್ರುವಾಯು ಪ್ರಯೋಗದ ಮೂಲಕ ಉದ್ರಿಕ್ತರನ್ನ ಚದುರಿಸಲಾಯಿತು. CCTV ಮತ್ತು ಡ್ರೋನ್ ವಿಡಿಯೋಗಳ ಆಧಾರದ ಮೇಲೆ ಕೇವಲ 24 ಗಂಟೆಗಳಲ್ಲಿ 400ಕ್ಕೂ ಅಧಿಕ ಗಲಭೆಕೋರರನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಇಲ್ಲಿ ಯೋಗಿ ಸರ್ಕಾರದ ಅಸಲಿ ಪವರ್ ಏನಂದ್ರೆ, ಯಾರು ಸಾರ್ವಜನಿಕ ಆಸ್ತಿಗೆ ಬೆಂಕಿಯನ್ನ ಇಟ್ಟಿದ್ದಾರೋ ಅವರಿಂದಲೇ ಆ ನಷ್ಟವನ್ನ ವಸೂಲಿ ಮಾಡ್ತೀವಿ ಅಂತ ಸರ್ಕಾರ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ದಂಗೆಗೆ ಡಿಜಿಟಲ್ ಕುಮ್ಮಕ್ಕು ಕೊಟ್ಟವರನ್ನ ಪತ್ತೆ ಹಚ್ಚಲು ಸ್ಪೆಷಲ್ ಟಾಸ್ಕ್ ಫೋರ್ಸ್ ತನಿಖೆ ಶುರು ಮಾಡಿದೆ. ಇದೇ ವೇಳೆ ಮುಗ್ಧ ಕಾರ್ಮಿಕರ ಸಮಸ್ಯೆಯನ್ನು ಆಲಿಸಿದ UP ಸರ್ಕಾರ ಅವರಿಗೆ ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದೆ. ನೋಯ್ಡಾ ಜಿಲ್ಲೆಯಲ್ಲಿ ಕೌಶಲ್ಯ ರಹಿತ ಕಾರ್ಮಿಕರ ವೇತನ 11,313ರಿಂದ 13,690 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಅರೆಕುಶಲ ಕಾರ್ಮಿಕರಿಗೆ 15,590ರಿಂದ ಮತ್ತು ಕುಶಲ ಕಾರ್ಮಿಕರಿಗೆ 16,868 ರೂಪಾಯಿ ನಿಗದಿ ಮಾಡಲಾಗಿದೆ. ಇದು ಏಪ್ರಿಲ್ 1ರಿಂದಲೇ ಅನ್ವಯವಾಗುತ್ತೆ. ಇದರ ಜೊತೆಗೆ ಕಂಪನಿ ಮಾಲೀಕರಿಗೂ ಸರ್ಕಾರದಿಂದ ಲಾಸ್ಟ್ ವಾರ್ನಿಂಗ್ ಹೋಗಿದೆ. ಪ್ರತಿ ತಿಂಗಳು 10ನೇ ತಾರೀಕಿನ ಒಳಗೆ ಸಂಬಳ ಹಾಕಲೇಬೇಕು. ಓವರ್ ಟೈಮ್ ಡ್ಯೂಟಿಗೆ ಸರಿಯಾಗಿ ದುಡ್ಡು ಕೊಡಬೇಕು. ವಾರದ ರಜೆ ಕಡ್ಡಾಯವಾಗಿ ಕೊಡಬೇಕು ಮತ್ತು ಮಹಿಳಾ ಕಾರ್ಮಿಕರಿಗೆ ಭದ್ರತೆಯನ್ನು ಒದಗಿಸಬೇಕು ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಪಾಸ್ ಮಾಡಲಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನೋಯ್ಡಾದ ಈ 48 ಗಂಟೆಗಳ ರಣರಂಗ ಕೇವಲ ಒಂದು ಸಂಬಳದ ಗಲಾಟೆ ಆಗಿರಲಿಲ್ಲ. ನಮ್ಮ ಶತ್ರು ದೇಶಗಳು ಭಾರತದ ಆರ್ಥಿಕ ಬೆನ್ನೆಲುಬಾಗಿರುವಂತಹ IT ಸೆಕ್ಟರ್ ಗಳನ್ನ ಟಾರ್ಗೆಟ್ ಮಾಡಿ ಮುಗ್ಧ ಕಾರ್ಮಿಕರನ್ನ ಪ್ರಚೋದಿಸಿ ದೇಶದ ಒಳಗೆ ಅಶಾಂತಿ ಸೃಷ್ಟಿಸಲು ಹೆಣೆದಿದ್ದಂತಹ ಅತ್ಯಂತ ಕರಾಳ ಷಡ್ಯಂತರವಿದು. ಅದೃಷ್ಟವಶಾತ್ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಮತ್ತು ಗುಪ್ತಚರ ಇಲಾಖೆಯ ಅಲರ್ಟ್ ನಿಂದಾಗಿ ಭಾರಿ ದೊಡ್ಡ ಅನಾಹುತ ತಪ್ಪಿದೆ. ಸರ್ಕಾರ ಕಾರ್ಮಿಕರ ವೇತನವನ್ನು ಹೆಚ್ಚಿಸಿದೆ. ಸೊ ನಿಮ್ಗೆ ಏನ್ಸುತ್ತೆ? ಡಿಜಿಟಲ್ QR ಕೋಡ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಗಳನ್ನ ಬಳಸಿ ಮುಗ್ಧ ಕಾರ್ಮಿಕರ ಕೈಗೆ ಖಾರದ ಪುಡಿ ಕೊಟ್ಟು ದಂಗೆ ಎಬ್ಬಿಸಿದ ಈ ಕರಾಳ ಷಡ್ಯಂತರದ ಹಿಂದೆ ಪಾಕಿಸ್ತಾನದ ಸ್ಲೀಪರ್ ಸೆಲ್ ಗಳ ಕೈವಾಡ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಗಲಭೆಕೋರರಿಂದಲೇ ನಷ್ಟವನ್ನು ವಸೂಲಿ ಮಾಡುವ ಯೋಗಿ ಸರ್ಕಾರದ ಬುಲ್ಡೋಸರ್ ಮಾಡೆಲ್ 100% ಸರಿ ಅಂತ ನಿಮ್ಗೆ ಅನ್ಸುತ್ತಾ? IT ಕಂಪನಿಗಳು ಕಾರ್ಮಿಕರ ಶ್ರಮವನ್ನು ಬಳಸಿಕೊಂಡು 9 ತಿಂಗಳಿಗೆ ಕೆಲಸದಿಂದ ತೆಗೆದುಹಾಕುವ ಕಳ್ಳಾಟಕ್ಕೆ ಶಾಶ್ವತ ಬ್ರೇಕ್ ಬೀಳಬೇಕಾ? ನಿಮ್ಮ ಅತ್ಯಂತ ನಿಖರವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಆರ್ಥಿಕತೆಯನ್ನು ಅಲುಗಾಡಿಸಲು ಯತ್ನಿಸ್ತಾ ಇರುವಂತಹ ಈ ಸ್ಫೋಟಕ ಷಡ್ಯಂತ್ರದ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ರಾಷ್ಟ್ರೀಯ ಭದ್ರತೆ, ಜಾಗತಿಕ ಆರ್ಥಿಕತೆ, ಟೆಕ್ನಾಲಜಿ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಹೆಮ್ಮೆಯ ಮತ್ತು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನು ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.